ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ಎಷ್ಟೋ ಜನ ಹೆಣ್ಮಕ್ಳು ಮುಟ್ಟಾದಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಬ್ಲಡ್ ಫ್ಲೋ ಆಗುವಂಥದ್ದು, ಈ ರೀತಿಯಾದಂಥ ಸಮಸ್ಯೆಯನ್ನು ನೋಡ್ತಾ ಇರ್ತಾರೆ. ಈ ರೀತಿ ಆಗೋದು ಯಾಕೆ ಗುರೂಜಿ? ಈ ಸಮಸ್ಯೆಗೆ ಪರಿಹಾರ ಹೇಗೆ ಕಂಡುಕೊಳ್ಳೋದು? ಇವತ್ತಿನ ನಮ್ಮ ಸಮಾಜದಲ್ಲಿ ಭಾಳಷ್ಟು ಹೆಣ್ಮಕ್ಳಿಗೆ ಮೆನ್ಸಸ್ ಆಗ್ತಾರೆ, ಆದರೆ ಕಂಟಿನ್ಯೂಸ್ ತಿಂಗಳು ಪೂರ್ತಿ ಬ್ಲೀಡಿಂಗ್ ಹೋಗ್ತಾ ಇರ್ತದೆ, ಕೆಂಪು ಹೋಗ್ತಾ ಇರ್ತದೆ, ಬ್ಲೀಡಿಂಗ್ ಆಗ್ತಾ ಇರ್ತದೆ ಮತ್ತು ಸಿಕ್ಕಾಬಟ್ಟೆ ಹೊಟ್ಟೆನೂ ಬರ್ತದೆ. ಈ ಸಮಸ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ಏನು ಪ್ರಾಬ್ಲಮ್ ಇದೆ ಅಂತ ನೋಡೋದಕ್ಕೆ ಹೋದಾಗ ಡಾಕ್ಟರ್ ಹೇಳ್ತಾರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ. ಹಾರ್ಮೋನ್ಸು ಶರೀರದಲ್ಲಿ ರಸದೂತಗಳು ಏರುಪೇರಾಗಿರೋದ್ರಿಂದ ಹೆಣ್ಮಕ್ಳಿಗೆ ಒಂದು ಸಲ ಮುಟ್ಟಾರೆ ನಿಲ್ಲೋದೆಲ್ಲ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾ ಇರ್ತದೆ, ಸಿಕ್ಕಾಬಟ್ಟೆ ಹೊಟ್ಟೆ ನೋವಿನಲ್ಲಿ ನರಳುತ್ತಿರ್ತಾರೆ ಅಂತ ಒಂದು ರೀಸನ್ ಹೇಳ್ತಾರೆ. ಇನ್ನೊಂದು, ಇವತ್ತಿನ ಮಾಡರ್ನ್ ಲೈಫ್ನಲ್ಲಿ, ಇವತ್ತಿನ ಆಧುನಿಕ ಜೀವನದಲ್ಲಿ ಹೆಣ್ಮಕ್ಳಿಗೆ ಸ್ಲೀಪಿಂಗ್ ಸೈಕಲ್ ಡಿಸಾರ್ಡರ್ಸ್ ಇದೆ. ಅಂದರೆ ಸರಿಯಾಗಿ ನಿದ್ದೆ ಮಾಡಲ್ಲ, ಸರಿಯಾಗಿ ಊಟ ಮಾಡಲ್ಲ, ಮತ್ತು ಅವರ ಆಚಾರ ವಿಚಾರ ಚಟುವಟಿಕೆಗಳು ಬದಲಾವಣೆ ಆಗಿಬಿಟ್ಟಿದೆ. ಅಂದರೆ ಫುಡ್ ಸ್ಟೈಲು, ಲೈಫ್ ಸ್ಟೈಲು, ಸ್ಲೀಪಿಂಗ್ ಸ್ಟೈಲು ಮತ್ತು ಬಿಹೇವಿಯಲ್ ಇದೆಯಲ್ಲ ನಮ್ಮ ಆ್ಯಟಿಟ್ಯೂಡ್ಸು, ಅದರಲ್ಲಿ ಏರುಪೇರಾಗಿರೋದ್ರಿಂದ ಕೆಲವು ಹೆಣ್ಮಕ್ಳಿಗೆ ಈ ಒಂದು ದೊಡ್ಡ ಕಾಯಿಲೆ ಸುತ್ತಕೊಂಡಿದೆ. ಇದು ನನ್ನ ಅನುಭವ ನೋಡಿದರೆ 100 ಜನ ಹೆಣ್ಮಕ್ಳು ಸರ್ ಅವ್ರಿಗೆ 80 ಜನಕ್ಕೆ ಈ ಪ್ರಾಬ್ಲಮ್ ಇದೆ ಇವತ್ತಿನ ದಿವಸದಲ್ಲಿ. ಇನ್ನು 5 ವರ್ಷ 10 ವರ್ಷ ಆದಮೇಲೆ ಇದು ಏನಾಗುತ್ತೋ ಗೊತ್ತಿಲ್ಲ. 100 ಜನ ಹೆಣ್ಮಕ್ಳನ್ನ ನಿಲ್ಲಿಸಿದ್ರೆ ಅದರಲ್ಲಿ 80 ಜನಕ್ಕೆ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾನೆ ಇರ್ತದೆ. ಇವಾಗ ಆಗುತ್ತಾ ಕಂಟಿನ್ಯೂಸ್ ಆಗಿ ಒಂದು 2 ತಿಂಗಳು ತನಕ ಹಾಗೆ ಇರುತ್ತೆ, ಮಧ್ಯೆ ಸ್ಟಾಪ್ ಆಗಿಬಿಡುತ್ತೆ, ಮೆನ್ಸಸ್ಸೇ ಆಗೋದಿಲ್ಲ, ಮತ್ತೆ ಶುರುವಾಗುತ್ತೆ. 2 ತಿಂಗಳು 3 ತಿಂಗಳು ಬ್ಲೀಡಿಂಗ್ ಹೋಗ್ತಾನೆ ಇರ್ತದೆ, ಸಿಕ್ಕಾಬಟ್ಟೆ ಹೊಟ್ಟೆ ನೋವು, ಊಟ ಮಾಡೋಂಗಿಲ್ಲ, ವಾಮಿಟ್ ಸೆನ್ಸೇಷನು, ಕಣ್ಣು ಮಂಜಾಗುತ್ತೆ. ನೋಡಿ, ಯಾರು ವಾಂತಿ ಮಾಡ್ಕೋತಾರೋ, ಕಣ್ಣು ಮಂಜಾಗುತ್ತೋ, ಬ್ಲೀಡಿಂಗ್ ಕಂಟಿನ್ಯೂಸ್ ಆಗಿ ಹೋಗ್ತಿರ್ತದೋ, ಜೊತೆಗೆ ಹೊಟ್ಟೆ ನೋವು ಶುರುವಾಗ್ಬಿಡುತ್ತೆ. ಇದಕ್ಕೆ ಇವತ್ತು ಮೆಡಿಕಲ್ ಸೈನ್ಸಲ್ಲಿ ಮೆಡಿಸಿನ್ ತಾತ್ಕಾಲಿಕವಾಗಿ ಕೊಡ್ತಾರೆ ಅಷ್ಟೇ, ಟೆಂಪ್ರವರಿ ಬೇಸಿಸ್ ಮೇಲೆ ತಗೋತಾರೆ. ಮೀನ್ಸ್ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ, ರೆಗ್ಯುಲರಾಗಿ ಹೋಗ್ತಾರೆ. ಮತ್ತೆ ಇನ್ನೊಂದು ಸಲ ಔಷಧಿ ನಿಲ್ಲಿಸ್ಬಿಟ್ಟ ಅಂತಂದರೆ ಪುನಃ ಇದೇ ಸಿಂಪ್ಟಮ್ಸ್ ರಿಪೀಟ್ ಆಗಿಬಿಡುತ್ತೆ. ಈ ಒಂದು ಕಾಯಿಲೆ ನಾನು ಆಗಲೇ ಹೇಳಿದಂಗೆ 100ಕ್ಕೆ 80 ಜನ ಹೆಣ್ಮಕ್ಳಿಗಿದೆ ಅಂತಂದರೆ, ಕೆಲವ್ರಿಗೆ ಮದುವೆ ಆಗಿ ಮಕ್ಕಳಾಗಿದೆ, ಮೊಮ್ಮಕ್ಕಳಿದ್ದಾರೆ, ಅವ್ರಿಗೂ ಈ ಪ್ರಾಬ್ಲಮ್ ಇದೆ. ಎಷ್ಟೋ ಜನ 60-70 ವರ್ಷ ಯಂಗ್ಸ್ರಿಗೂ ಕೂಡ ಈ ದೋಷ ಬರ್ತಾ ಇದೆ. ಅಂದರೆ ಇದು ಕಾಯಿಲೆನಾ ಅಥವಾ ಮಾಟಮಂತ್ರ ತಂತ್ರ ಪ್ರಯೋಗನ ಅಂತ ಬಂದಾಗ ಡಾಕ್ಟರ್ ಹೇಳೋದು ಒಂದೇ ಮಾತಲ್ಲಿ ಹೇಳ್ಬಿಟ್ಟು, ಇದು ಹಾರ್ಮೋನ್ ಇಂಬ್ಯಾಲೆನ್ಸ್. ಹಾರ್ಮೋನ್ಸ್ನ ನಾವು ಬ್ಯಾಲೆನ್ಸ್ ಮಾಡಬೇಕು, ಅದಕ್ಕೆ ಮೆಡಿಸಿನ್ ತೊಗೊಳ್ಳಿ ಸರಿ ಹೋಗುತ್ತೆ ಅಂತಾರೆ. ಎಷ್ಟೋ ಜನ ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋಂಥ ಮೆಡಿಸಿನ್ ಕೊಟ್ಟಿದ್ರು ಕೂಡ ಈ ಬ್ಲೀಡಿಂಗ್ ಸ್ಟಾಪ್ ಆಗಿಲ್ಲ, ಹೊಟ್ಟೆ ನೋವು ಹೋಗಿಲ್ಲ, ಕಣ್ಣು ಮಂಜಾಗೋ ತಪ್ಪಿಲ್ಲ, ವಾಂತಿ ಮಾಡೋದು ಬಿಟ್ಟಿಲ್ಲ. ನೋಡಿ, 4 ಸಿಂಪ್ಟಮ್ಸ್ದಲ್ಲಿ ಒಂದು ಕಣ್ಣು ಮಂಜಾಗತ್ತೆ, ಕಣ್ಣು ಮಂಜಾಯಿತು ಅಂದ ತಕ್ಷಣ ವಾಂತಿ ಶುರುವಾಗುತ್ತೆ. ವಾಂತಿ ಶುರುವಾಗ್ತಿದ್ದಂಗೆ ಬ್ಲೀಡಿಂಗ್ ಕಂಟಿನ್ಯೂಸ್ ಆಗಿ ಹೊಟ್ಟೋಗುತ್ತೆ. ಯಾವಾಗ ಬ್ಲೀಡಿಂಗ್ ಹೋಗ್ತಾ ಇರ್ತದೆ, ದಿನ ಸ್ವಲ್ಪ ಹೊಟ್ಟೆ ನೋವು ಬಂದುಬಿಡುತ್ತೆ. ಈ 4 ಸಿಂಪ್ಟಮ್ಸು ಇವತ್ತು ಯಾರಿಗಿದೆಯೋ
ಅದು ಕಾಯಿಲೆಗಿಂತ ಹೆಚ್ಚಾಗಿ ಪ್ರೇತ ಬಾಧೆ ಅಂತ ನಾವು ಕರಿಬೇಕು. ಅವರು ಹೇಳ್ತಾ ಇದ್ರು ಮಾಟ ಮಂತ್ರ ಮಾಡಿಸ್ಬಿಟ್ಟಿರ್ಬೋದು ಅನ್ನೋ ಅಂತ. ಇದನ್ನು ಮಾಟ ಮಂತ್ರದಲ್ಲೂ ಮಾಡೋ ಟೆಕ್ನಿಕ್ ಇದೆ. ರಜಸ್ವಲ ಮಂತ್ರ ಪ್ರಯೋಗ ಅಂತ, ರಜಸ್ವಲ ಮಂತ್ರ ಭಂಗ ಪ್ರಯೋಗ ಅಂತೇಳಿ ರಜಸ್ವಲನ ಭಂಗ ಮಾಡುವಂಥದ್ದು ಪ್ರಯೋಗಗಳಿವೆ. ಆದರೆ ಕೆಲವು ಪ್ರೇತಾತ್ಮಗಳ ಸೋಂಕು ಇದ್ದಾಗ ಕೆಲವು ಹೆಣ್ಮಕ್ಳಿಗೆ ಈ ರೀತಿ ಸಿಂಪ್ಟಮ್ಸ್ನ ನಾವು ಕಾಣ್ತೀವಿ. ಇದರ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಒಂದು ಹುಡುಗಿ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬರ್ತಾಯಿದ್ದೆ. ಒಂದು ಭರತನಾಟ್ಯಂ ಡ್ಯಾನ್ಸರ್ ಅವಳು. ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಮರದ ಹತ್ರ ಬಸ್ ಸ್ಟಾಪಿಗೆ ನಿಂತಿದ್ದಾಳೆ ಮನೆಗೆ ಹೋಗ್ಲಿಕ್ಕೆ. ಆ ನಿಂತಿದ್ದಾಗ ಆಕೆ ಬಸ್ ಸ್ಟಾಪ್ ಹತ್ರ ನಿಂತಿದ್ರೆ ಅದು ಮರದಡಿ ಹತ್ರ ಒಂದು ಬಸ್ ಸ್ಟಾಪ್ ಇದ್ದದ್ದು. ಅವಳು ತಲೆ ಮೇಲೆ ಬಿದ್ದಿಲ್ಲ ಆ ಕೊಂಬೆ, ಪಕ್ಕದ ಹತ್ರ ಒಂದು ಕೊಂಬೆ ಬಿತ್ತು. ಒಂದು ದೊಡ್ಡದು ಸಣ್ಣದೊಂದು ಕೊಂಬೆ ಬಿತ್ತು, ಮರದ ಕೊಂಬೆ. ಬಿದ್ದ ತಕ್ಷಣ ಹುಡುಗಿ ಗಾಬರಿ ಆಯಿತು. ಓ ಸದ್ಯ ನಾನು ಅಲ್ಲಿ ನಿಂತಿಲ್ವಲ್ಲ, ನಾನು ಅಲ್ಲಿ ನಿಂತ ನನ್ನ ಮೇಲೆ ಬಿದ್ದುಬಿಡ್ತಾ ಇತ್ತಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಇನ್ನು ಸ್ವಲ್ಪ ಪಕ್ಕಕ್ಕೆ ಜರ್ಕೊಂಡು ನಿಂತ್ಕೊಂಡು ಅದೊಂದು 5 ನಿಮಿಷಕ್ಕೆ ಬಸ್ ಬಂತು, ಹತ್ಕೊಂಡು ಹೊರಟು ಬಿಡ್ತು ಹುಡುಗಿ. ಆ ಕೊಂಬೆ ಬಿದ್ದು ಇತ್ತಲ್ಲ ಜಾಗ, ಆ ಜಾಗ ಅವಳಿಗೆ ಆಗಾಗ ಮೆಲುಕು ಹಾಕ್ತಾಯಿದ್ಲು. ಓ ಇವತ್ತು ನಾನು ಅಲ್ಲಿ ನಿಂತಿರೋ ನನ್ನ ಮೇಲೆ ಕೊಂಬೆ ಬಿದ್ದು ಬಿಡ್ತಾ ಇತ್ತಲ್ಲ, ಕೊಂಬೆ ಬಿದ್ದು ಬಿಡ್ತಾ ಇತ್ತಲ್ಲ. ಮನೆಗೆ ಬಂದು ಅವ್ರು ಎಲ್ಲರ ಹತ್ರ ಹೇಳ್ಕೊತಾಳೆ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತು ಬಿಡ್ತದು. ಕೊನೆಗೆ ಅವಳಿಗೆ ಅಲ್ಲಿ ಅದು ಕೊಂಬೆ ಬಿದ್ದ ಆಯ್ತಲ್ಲ, ನೆಕ್ಸ್ಟ್ ಡೇಯಿಂದ ಕಣ್ಮಂಜ ಆಯಿತು, ವಾಮಿಟ್ ಶುರುವಾಯಿತು, ಬ್ಲೀಡಿಂಗ್ ಶುರುವಾಯಿತು, ಹೊಟ್ಟೆ ನೋವು ಶುರುವಾಯಿತು. ಅವ ಶುರುವಾಯಿತು 6-7 ವರ್ಷದಿಂದ ಅವಳಿಗೆ ಅದೇ ಸಫರ್ ಮಾಡ್ತಾಯಿಲ್ಲ. ಎಲ್ಲ ಡಾಕ್ಟ್ರು ಟ್ರೀಟ್ ಮಾಡಿದ್ರು ಕೂಡ ಅದು ಕ್ಯೂರೇ ಆಗಲಿಲ್ಲ. ಈ ರೀತಿ ಸಮಸ್ಯೆ ಭಾಳಷ್ಟು ಹೆಣ್ಮಕ್ಳಿಗಿದೆ. ಹಾಗಾದರೆ ಗುರುಜಿ, ಈ ರೀತಿಯಾದಂಥ ಸಮಸ್ಯೆಗಳಿಗೆ ಕೆಟ್ಟ ಘಟನೆಗಳು ಕಾರಣವಾಗುತ್ತಾ ಅಥವಾ ಮಾಟಮಂತ್ರ ತಂತ್ರದ ಮೂಲಕ ಈ ರೀತಿ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮ್ಮಿಂದ ಕೇಳ್ತೀನಿ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ, ಸಾಕಷ್ಟು ಎಕ್ಸಾಂಪಲ್ನ ಕೊಡ್ತಾ ಇದ್ರಿ. ಈ ಹಿಂದೆಯೂ ಕೂಡ ದುಸ್ವಪ್ನಗಳು, ದುರ್ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ರೀತಿಯಾದಂಥ ಸಿಂಪ್ಟಮ್ಸ್ ಕಾಡುತ್ತೆ ಅಂತ ಹೇಳ್ತಾ ಇದ್ರಿ. ಇದು ಕೂಡ ಅದೇ ರೀತಿಯಾದಂತಹ ವಿಚಾರವ ಅಥವಾ ಮಾಟ ಮಂತ್ರ ತಂತ್ರದ ಮೂಲಕ ಈ ರೀತಿಯಾದಂಥ ಸಮಸ್ಯೆ ಹೆಣ್ಮಕ್ಳಿಗೆ ಬರೋ ರೀತಿ ಮಾಡ್ತಾರಾ, ಹೇಗೆ? ಇದು ಮಾಟ ಮಂತ್ರ ತಂತ್ರದಲ್ಲೂ ಇದನ್ನು ಬರೋಂಗೆ ಮಾಡಿಬಿಡ್ಬೋದು. ಅವಳು ಮೆನ್ಸಸ್ ಆದರೆ ಸ್ಟಾಪೇ ಆಗಬಾರ್ದು, ನಿಂತ್ಕೊಳ್ಳಿಕ್ಕೆ ಹೋಗಬಾರ್ದು. ಬ್ಲೀಡಿಂಗ್ ಆಗಿ ಸತ್ತೋಗ್ಬಿಡ್ಬೇಕು. ಇಲ್ಲ ಯೂಟ್ರಸ್ ತೆಗೆದಾಕ್ಸ್ಬಿಡ್ಬೇಕು. ಎರಡೊಂದು ಮಾಡಿಬಿಡ್ತಾರೆ. ಗರ್ಭಕೋಶ ತೆಗಿಬೇಕು, ಇಲ್ಲ ಅಂದರೆ ಅವಳು ಸತ್ತೋಗ್ಬೇಕು. ಆ ಲೆವೆಲು ಮಾಟ ಮಾಡಿ ರಜಸ್ವಲ ಭಂಗ ಪ್ರಯೋಗ ಅಂತ ನಾನು ಆಗಲೇ ಹೇಳಿದ್ರೆ ಮಾಡ್ತಾರೆ. ಇದನ್ನು ಕಾಮಾಖ್ಯ ದೇವಿ ತಂತ್ರಸಾದಲ್ಲಿ ಒಂದು ಕಡೆ ಹೇಳ್ತಾರೆ. ಕಾಮಾಖ್ಯ ದೇವಿ ಎನ್ನುವ ಒಂದು ದೇವಿ. ಆ ತಂತ್ರಸಾದಲ್ಲಿ ಹೆಣ್ಮಕ್ಳು ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಹೋಗ್ತಾನೆ ಇರಬೇಕು, ನಿಲ್ಲಬಾರ್ದು. ಅಕಸ್ಮಾತ್ ಅದೇ ಮುಟ್ಟೆ ನಿಂತೋಗ್ಬಿಡ್ಬೇಕು. ಮುಟ್ಟು ನಿಂತೋದ್ರೆ ಮಕ್ಕಳೇ ಆಗಲ್ವಲ್ಲ. ಮುಟ್ಟು ನಿಂತೋಗ್ಬೇಕು, ಇಲ್ಲ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರಬೇಕು, ಇಲ್ಲ ಗರ್ಭಕೋಶನ ತೆಗೆದಾಕ್ಬಿಡ್ಬೇಕು. ಆ ರೀತಿ ಮಕ್ಕಳೇ ಆಗಬಾರ್ದು ಅನ್ನೋದಾಗಿದ್ದರೆ ಅವ್ರು ಸುಮ್ಮನೆ ಏನೂ ಮಾಡಲ್ಲ, ಈ ರಜಸ್ವಲ ಭಂಗ ಪ್ರಯೋಗ ಮಾಡಿಬಿಡ್ತಾರೆ. ಇದು ಒಂದು. ಎರಡನೇದು ಪ್ರೇತ ಬಾಧೆ ಅಂತ ಹೇಳಿದೆ. ಇನ್ನೊಂದು ಕೇಸು, ಯಾರೋ ಮೊನ್ನೆ ನಮ್ಮ ಹತ್ರ ಬಂದಿರೋ ಪಾಪ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರು ಹೇಳ್ತಾಯಿದ್ರು, ನಾನು ನಮ್ಮ ಫ್ಯಾಮಿಲಿ ಎಲ್ಲ ಕಾರಲ್ಲಿ ಹೋದ್ವಿ. ಕಾರಲ್ಲಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಏನೋ ಕಾರ್ ಪ್ರಾಬ್ಲಮ್ ಬಂತು, ಸ್ಟಾಪ್ ಮಾಡಿದ್ರು. ಅವರು ಬಹುಶಃ ಅವರು ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನಕ್ಕೆ ಹೊರಟಿದ್ರು ಅನಿಸುತ್ತೆ. ಎಲ್ಲೋ ಘಾಟ್ ಸೆಕ್ಷನಲ್ಲಿ ಆ ಟರ್ನಿಂಗ್ನಲ್ಲಿ ಒಂದು ಟರ್ನಿಂಗ್ ಇದೆ, ಆ ಟರ್ನಿಂಗ್ನಲ್ಲಿ ಸ್ಟಾಪ್ ಆಯಿತು ಗಾಡಿ. ಯಾವುದೋ ಒಂದು ಟೆಕ್ನಿಕಲ್ ರೀಸನ್ನಿಂದ. ಏನಕ್ಕೆ ಸ್ಟಾಪ್ ಆಯಿತು ಅಂತೆಲ್ಲ ಇಳಿದೆಲ್ಲ ಆದಮೇಲೆ ಚೆಕ್ ಮಾಡಿದ್ರು, ಅದೇನು ಪ್ರಾಬ್ಲಮ್ ಇತ್ತು ಎಲ್ಲ ರಿಪೇರಿ ಮಾಡಿಕೊಂಡ್ರು. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬರ್ತಿದ್ಬೇಕಾದ್ರೆ ಅವನು ಹೆಲ್ಪ್ ಮಾಡ್ದ. ಏನಾಯ್ತು ಸರ್ ನಿಮ್ಮ ಕಾರ್ಗೆ, ಏನು ಪ್ರಾಬ್ಲಮ್ ಇಲ್ಲ, ಯಾಕೆ ನಿಂತಿದ್ದೀರಿ? ಎಲ್ಲ ಫ್ಯಾಮಿಲಿ ಎಲ್ಲ ಹೊರಗಡೆ ಬಂದು ನಿಂತಿದ್ದಾರೆ, ಹೆಂಡತಿ ಮಕ್ಕಳು ಎಲ್ಲ. ಅದೆಲ್ಲ ಆ ಯಪ್ಪನಿಗೆ ಒಂದು ಹೆಂಡತಿ ಇದ್ಲು, ಅವ್ರ ಜೊತೆ 2 ಹೆಣ್ಣು ಮಕ್ಕಳು, ಒಂದು ಗಂಡು ಮಗು ಇತ್ತು. ಆ ಮೊದಲನೇ ಹೆಣ್ಣು ಮಗುನು ಗಂಡು ಮಗು ಎಲ್ಲರ ಜೊತೆ ಫುಲ್ ಫ್ಯಾಮಿಲಿನೇ ಹೊರಗಡೆ ನಿಂತಿದ್ರು ಕಾರ್ ರಿಪೇರಿ ಆಗೋವರೆಗೂ. ಆ ಟರ್ನಿಂಗ್ನಲ್ಲಿ ಒಬ್ಬ ವ್ಯಕ್ತಿ ಆ ಕಡೆಯಿಂದ ಬರ್ತಿದ್ದಾಗ, ಏನಾಯ್ತು ಸರ್ ಇಲ್ಲಿ ಯಾಕೆ ನಿಂತಿದ್ದೀರಾ, ಕಾರ್ ಯಾಕೆ ಇಲ್ಲಿ ನಿಲ್ಸ್ಕೊಂಬಿಟ್ಟಿದ್ದೀರಾ ಅಂತ ಕೇಳಿದೆ. ಏನೋ ಕೆಟ್ಟೋಗಿದೆಯಪ್ಪ ಅಂಥೇಳಿ. ಸರಿ, ಅಲ್ಲೊಬ್ಬ ಒಂದು 5-6 ಕಿಲೋಮೀಟರ್ ದೂರ ಹೋದರೆ ನಿಮಗೆ ಒಬ್ಬ ಟೆಕ್ನಿಕಲ್ ರಿಪೇರಿ ಮಾಡೋನು ಸಿಗ್ತಾನೆ, ಅವನು ನೀವು ಕರ್ಕೊಂಬಂದು ರಿಪೇರಿ ಮಾಡಿಸ್ಕೊಂಡು ಹೇಳ್ಬಿಟ್ಟು ಹೋದ. ನಾನು ಹೋಗಿ ಹೇಳ್ತೀನಿ ಬೇಕಂತ ಅವನು ಬಂದು ವೆಹಿಕಲಲ್ಲಿ ಹೊರಟೋದ. ಆ ಕಡೆದೊಬ್ಬ ಟೆಕ್ನಿಕಲ್ ಪೀಪಲ್ ಮೆಕ್ಯಾನಿಕ್ ಬಂದುಬಿಟ್ಟು ಕಾರಲ್ಲಿ ರಿಪೇರಿ ಮಾಡ್ತಾ ಅವನು ಹೇಳ್ತಾ ಇದ್ದಂತೆ ಮೆಕ್ಯಾನಿಕ್, ಸರ್ ಇಲ್ಲೇ ನಿಮ್ಮ ಕಾರಲ್ಲಿ ನಿಂತುಬಿಟ್ಟಿದೆ, ಇದು ದಿನ ಬಂದು ರಿಪೇರಿ ಮಾಡ್ತೀನಿ, ಒಂದೆಲ್ಲ ಒಂದು ವೆಹಿಕಲ್ ಸ್ಟಾಪ್ ಆಗಿಬಿಡುತ್ತೆ, ನಾನು ಇಲ್ಲಿ ಬಂದು ದಿನ ಇಲ್ಲಿ ಒಂದಲ್ಲ ಒಂದು ವೆಹಿಕಲ್ ನಾನು ಇಲ್ಲಿ ಬರಲೇಬೇಕು, ರಿಪೇರಿ ಮಾಡಿ ಕೊಟ್ಬಿಡ್ಬೇಕು ನಾನು, ಈ ಥರ ಭಾಳಷ್ಟು ಇದಾಗಿದೆ ಅಂತ ಹೇಳ್ತಾ ಇದ್ದಂತೆ. ಆ ಕಡೆಯಲ್ಲಿ ಹೆಂಡತಿ ಮಕ್ಕಳೆಲ್ಲ ನಿಂತಿದ್ದಾರೆ. ಅಲ್ಲ ಮಗಳಿದ್ದಾಳಲ್ಲ, ಆ ಮಗಳಲ್ಲಿ ನಿಂತಿರ್ಬೇಕಾದ್ರೆ ಯಾರೋ ಒಂದು ಕಲ್ಲು ಎಸ್ದಂಗೆ ಆಯ್ತಂತೆ. ಎಲ್ಲಿಂದನೋ
ಘಾಟ್ ಸೆಕ್ಷನ್ ಅಲ್ಲ, ಕಲ್ಲು ಎಸ್ತಂದ ಆದಾಗ ಅಮ್ಮ ಅಂತ ಕಿಟ್ಟಂತ ಕಿಚ್ಕೊಂಡ್ಬಿಟ್ಟಂತೆ. ಆ ಕಿಚ್ಕೊಂಡಿದ್ದಷ್ಟೇ ಅಂತೆ ಧರ್ಮಸ್ಥಳಕ್ಕೆ ಹೋಗಿ ನೀನು ರೀಚ್ ಆಗಿ ಅವತ್ತು ಆಲ್ಟ್ ಆಗಿದ್ದಾರೆ. ಧರ್ಮಸ್ಥಳದಲ್ಲೇ ಬ್ಲೀಡಿಂಗ್ ಶುರುವಾಯಿತು. ಕಣ್ಮಂಜಾಯಿತು, ವಾಂತಿ ಬರೋಂಗಾಯ್ತು, ವಾಂತಿ ಬರ್ತಿದ್ದಂಗೆ ಬ್ಲೀಡಿಂಗ್ ಶುರುವಾಯಿತು, ಬ್ಲೀಡಿಂಗ್ ಬರ್ತಿದ್ದಂಗೆ ಹೊಟ್ಟೆ ನೋವು ಶುರುವಾಯಿತು. ಅದು ಶುರುವಾಗಿ 4 ವರ್ಷದಿಂದ ಇವತ್ತುವರೆಗೂ ಆ ಹುಡುಗಿ ನರಳತಾನೆ ಇದ್ದಾಳೆ. ಆ ಘಾಟ್ ಸೆಕ್ಷನಲ್ಲಿ ನಿಂತಿದ್ದಾಗ ಯಾರೋ ಒಂದು ಕಲ್ಲೆಸ್ದಾಗ ಅವಳಿಗೆ ಕಿರ್ಚಿದಾಗ, ಮತ್ತು ನಾನು ವಿರಾಕ್ ಮುಂಚೆ ಹೇಳ್ತಾ ಇದ್ದೆ, ಒಂದು ಹುಡುಗಿ ಬಸ್ ಸ್ಟಾಪಲ್ಲಿ ನಿಂತಾಗ ಅವಳು ನಿಂತಿದ್ದಾಗ ಕೊಂಬೆ ಬಿದ್ದಾಗ, ಮರದ ಕೊಂಬೆ ಬಿದ್ದಾಗ ಅವಳು ಎದುರ್ಕೊಂಡಿದ್ದು, ಈ ಹುಡುಗಿ ಕಲ್ಲು ಬಿಸಾಕಿ ಎದುರ್ಕೊಂಡಿದ್ದು, ಆ ಒಂದು ಬೈಕ್ಗೆ ಅವತ್ತಿಂದ ಬ್ಲೀಡಿಂಗ್ ಹೋಗ್ತಾನೇ ಇದೆ. ಡಾಕ್ಟರ್ ತೋರಿಸಿದ್ರು, ಗ್ಯಾನಿಕಾಲಜಿಸ್ಟ್ ಹತ್ರ ಹೋಗಿ ತೋರಿಸಿದ್ಮೇಲೆ ಅವ್ರೇನೋ ಹಾರ್ಮೋನ್ ಇಂಬ್ಯಾಲೆನ್ಸ್ ಟ್ಯಾಬ್ಲೆಟ್ಸ್ ಕೊಟ್ಟರು, ಇಂಜೆಕ್ಷನ್ ಕೊಟ್ಟರು, ಪಟ್ಟಂತ ನಿಂತೋಯ್ತು ಬ್ಲೀಡಿಂಗ್. 2 ತಿಂಗಳು ಮೆನ್ಸಸ್ಸೇ ಆಗಲಿಲ್ಲ, 2.5 ತಿಂಗಳು ಮೆನ್ಸಸ್ಸೇ ಆಗಲಿಲ್ಲ ಅಂದರು. ಮತ್ತೆ ಔಷಧಿ ಕೊಟ್ಟರು, ಪುನಃ ಮೆನ್ಸಸ್ ಆಯಿತು. ಮೆನ್ಸಸ್ ಆದ ತಕ್ಷಣ ಪುನಃ ಬ್ಲೀಡಿಂಗ್ ಶುರು, ವಾಂತಿ, ಕಣ್ಮಂಜು, ಹೊಟ್ಟೆ ನೋವು, ಇದೇ ಶುರುವಾಯಿತು. ಇದು ಪ್ರೇತಬಾಧದ ಸೋಂಕು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಈ ಥರದ ಎಷ್ಟೋ ಜನ ಹೆಣ್ಮಕ್ಳು ಎದುರ್ಕೊಂಡಾಗ ಆ ಸ್ಪಾಟ್ ಅವನು ಗಾಡಿ ರಿಪೇರಿ ಮಾಡಿದ್ನಲ್ಲ ಹುಡುಗ, ವ್ಯಕ್ತಿ ಹೇಳ್ತಿದ್ದ, ಸುಮಾರು ಆಕ್ಸಿಡೆಂಟ್ ಆಗಿದೆ, 2 ವೀಲರಲ್ಲಿ ಬರೋ ಹುಡುಗರು, ಕಾರಲ್ಲಿ ಬರೋ ಗಂಡು ಹುಡುಗರು ಎಲ್ಲ ಈ ಜಾಗದಲ್ಲಿ ಸತ್ತೋಗಿದ್ದಾರೆ ಸರ್, ಭಾಳಷ್ಟು ಜನ ನೀವು ಬೇಗ ಗಾಡಿ ತೊಗೊಂಡೋಗಿ ಅಂಥೇಳಿ. ಪಾಪ ಅವನು ಯಾವುದೋ ಒಬ್ಬ ಮೆಕ್ಯಾನಿಕ್ ರಿಪೇರಿ ಮಾಡಿ ಕೊಟ್ಟ ಗಾಡಿ ಹೋಯ್ತು, ಧರ್ಮಸ್ಥಳಕ್ಕೆ ಸೇರಿಕೊಂಡ್ರು. ಇಲ್ಲಿ ಯಾವ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿರ್ತೋ ಪ್ರೇತಾತ್ಮದ ಗಂಡು ಹುಡುಗರು ಮದುವೆ ಆಗಿರ್ಬೋದು, ಗಂಡು ಹುಡುಗರು ಅಥವಾ ಮದುವೆ ಆಗಿಲ್ದೇ ಇರ್ಬೋದು, ಆ ಥರ ಸ್ಪಾಟ್ನಲ್ಲಿ ಯಾವ್ದಾದ್ರು ಈ ಥರ ಹೆಣ್ಣು ಮಕ್ಕಳು ಮೆನ್ಸಸ್ ಆದ 5 ದಿನಕ್ಕೆ 6 ದಿನಕ್ಕೆ ಆ ಜಾಗದಲ್ಲಿ ಹೋದಾಗ ನೋಡಿ, ಅವಳಿಗೆ ಮರದಡಿಯಲ್ಲಿ ನಿಂತಿದ್ದಾಗ ಅವಳಿಗೆ ಮೆನ್ಸಸ್ ಆಗಿ 5 ದಿನ ಆಗಿತ್ತಂತೆ. ಇವಳಿಗೆ ಮೆನ್ಸಸ್ ಆಗಿ 5 ದಿವಸ ಆಗಿತ್ತು, ಧರ್ಮಸ್ಥಳ ಯಾತ್ರೆಗೆ ಹೋಗ್ತಾಳಂತೆ. ಹಸಿಮೈ ಇದ್ದಾಗ ಹೆಣ್ಮಕ್ಳು ಮೆನ್ಸಸ್ ಆಗಿ ಹಸಿಮೈ ಇದ್ದಾಗ 6ನೇ ದಿನ ಸ್ನಾನ ಆಗೋವರೆಗೂ ಮನೆ ಬಿಟ್ಟು ಹೋಗಬಾರ್ದು ಅಂತ ಕಡೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಈ ಥರದ್ದು ಏನಾದ್ರು ಸತ್ತಂಥ ಗಂಡು ಹುಡುಗರು ಸೋಲು ಏನು ಮಾಡುತ್ತೆ, ಆ ರೀತಿ ಪೀಡೆಗಳು ಅವ್ರನ್ನ ಪೀಡಿಸುತ್ತೆ ಅಂತ ಹೇಳ್ತಾರೆ. ಇದು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಅಂತ ನಾನು ಹೇಳೋದು. ಈಗ ಎಷ್ಟೋ ಹೆಣ್ಮಕ್ಳು ಮೆನ್ಸಸ್ ಆಗ್ತಾರೆ, ಕಾಲ್ ಸೆಂಟ್ರಿಗೆ ಹೋಗ್ಬಿಡ್ತಾರೆ. ಎಷ್ಟು ಜನ ಮೆನ್ಸಸ್ ಆಗ್ತಾರೆ, ಬೆಳಗ್ಗೆ ಆಫೀಸ್ಗೆ ಹೋಗ್ಬಿಡ್ತಾರೆ. ಎಷ್ಟೋ ಜನ ಮೆನ್ಸಸ್ ಆಗ್ತಾರೆ, ಅದು ಕೂಡ ಹೋಟ್ಲು, ಲಾಡ್ಜು, ಅಲ್ಲಿ ಇಲ್ಲಿ ಫಿಲಮ್ ಅಂತೆ, ಬಾರು, ರೆಸ್ಟೋರೆಂಟ್ ಎಲ್ಲ ಓಡಾಡ್ತಾರೆ. ಯಾವ ಜಾಗದಲ್ಲಿ ಯಾವ್ಯಾವ ಸೋಲಿರುತ್ತೋ ಗೊತ್ತಿಲ್ಲ, ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ನೆಗೆಟಿವ್ ಸೋಲ್ಗಳಿರುತ್ತೋ, ಆತ್ಮಗಳಿರುತ್ತೋ ಗೊತ್ತಿಲ್ಲ. ಎಂತಿಂಥ ಸಮಯದಲ್ಲಿ ಎಂತಿಂಥ ಜಾಗ ಎಂತಿಂಥ ನೆಗೆಟಿವ್ ಎನರ್ಜಿ ಇರುತ್ತೆ ಅಂತ ಗೊತ್ತಿಲ್ಲ. ಯಾವಾಗ ಹಸಿಮೈ ಇರ್ತದೋ ಹೆಣ್ಮಕ್ಳು, ಅದಕ್ಕೆ ಹಿಂದಿನ ಕಾಲದಲ್ಲಿ ಅಂದರೆ ಮೆನ್ಸಸ್ ಆದ ತಕ್ಷಣ ಅವ್ರನ್ನ ಮನೆಯಿಂದ ಹೊರಗಡೆ ಕೂರಿಸ್ತಾ ಇದ್ರು, ಒಂದು ಗೋಣಿ ಚೀಲ ಕೊಟ್ಬಿಟ್ಟು. ಅವನು ಎಲ್ಲೂ ಒಳಗೂ ಕರ್ಕೋತಿರಲ್ಲ, ಹೊರಗೂ ಕಳಿಸ್ತಿರಲಿಲ್ಲ. ಹೊರಗೆ ಹೋಗಬಾರ್ದು, ಹೆಣ್ಮಕ್ಳು ಮುಟ್ಟಾಗಿರೋ ಹೊರಗೆ ಓಡಾಡಕೂಡ್ದು, ಏನೋ ಒಂದು ದೃಷ್ಟಿ ಆಗ್ಬೋದು, ಏನೋ ಒಂದು ಪೀಡೆ ತಾಗ್ಬೋದು ಅಂಥೇಳಿ ಹೆಣ್ಮಕ್ಳನ್ನ ಹೊರಗಡೆ ಕಳಿಸ್ತಿರ್ಲಿಲ್ಲ. ಈಗ ನಾನು ಆಗಲೇ ಹೇಳಿದೆ ಬಿಗಿನಿಂಗ್ನಲ್ಲಿ, ಇವತ್ತಿನ ಫುಡ್ ಸ್ಟೈಲ್ ಚೇಂಜ್ ಆಗಿದೆ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ನಮ್ಮ ಎಲ್ಲ ಸ್ಟೈಲು ಚೇಂಜ್ ಆಗಿರೋದ್ರಿಂದ ನಮಗೆ ಏನೇ ಬಂದು ತಡ್ಕೋಬೇಕು, ಅನುಭವಿಸ್ಬೇಕು, ಹಾಗಾಗ್ಬಿಟ್ಟಿದೆ. ಅದರಿಂದ ಈ ಥರ ಸಂದರ್ಭದಲ್ಲಿ ಹೆಣ್ಮಕ್ಳುಗಳು ಏನು ಮಾಡಬೇಕು, ಅವ್ರಿಗೆ ಅವ್ರ ಸೇಫ್ಟಿ ಮಾಡ್ಕೋಬೇಕು. ಇದು ಮೆಡಿಕಲ್ ಸೈನ್ಸ್ಗೆ ಚಾಲೆಂಜ್. ಇದು ನಾನು ಎಷ್ಟೋ ಜನ ಗ್ಯಾನಿಕಾಲಜಿ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ, ಸ್ತ್ರೀ ರೋಗ ತಜ್ಞರ ಹತ್ರ. ಏನು ಈ ಹುಡುಗಿಗೆ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗುತ್ತೆ, ವಾಂತಿ ಆಗ್ತಿದೆ, ಕಣ್ಮಂಜಿದೆ, ಹೊಟ್ಟೆ ನೋವು ಬರ್ತದೆ, ಈ 4 ಸಿಂಪ್ಟಮ್ಸ್ ಯಾಕೆ ಡಾಕ್ಟರ್ಗಳು ಸ್ಟಾಪ್ ಮಾಡ್ತಿಲ್ಲ? ಏನು ಪ್ರಾಬ್ಲಮ್? ಇಲ್ಲ ಯೂಟ್ರಸ್ ತೆಗಿಬೇಕು ಅಂತಾರೆ, ಇಲ್ಲ ಮುಟ್ಟು ಆಗ್ತಾ ಇರೋ ಥರ ಔಷಧಿ ಕೊಡ್ತಾರೆ, ಮೆನ್ಸಸ್ ಆಗದಿರೋ ಥರ. ಮೆನ್ಸಸ್ ಆಗಲಿಲ್ಲ ಅಂದರೆ ದೊಡ್ಡ ಪ್ರಾಬ್ಲಮ್ಮು. ಹೆಣ್ಮಕ್ಳು ಮೆನ್ಸಸ್ ಆಗಬೇಕು, ಪ್ರಕೃತಿ ಅದು ನಿಯಮ. ಅದು ಮೆನ್ಸಸ್ ಆಗಬೇಕು ಅಂದರೆ ಕಂಟಿನ್ಯೂಸ್ ಆಗುತ್ತೆ, ಈ ಥರ ಬ್ಲೀಡಿಂಗ್ ಆಗ್ತಾನೆ ಇರ್ತದೆ. ಅದರಿಂದ ಕೆಲವು ಪ್ರೇತಾತ್ಮಗಳ ಸೋಂಕಿನಿಂದ ಅಥವಾ ಈ ರೀತಿ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗಲಿ ಅಂತಲೇ ಮಾಟ ಮಂತ್ರಗಳೇನಾದ್ರು ಮಾಡಿಸಿದ್ರೆ, ಕೌಶಿಕಿ ಪ್ರತ್ಯಂಗಿರ ತಂತ್ರಸಾರದಲ್ಲಿ ಇದಕ್ಕೊಂದು ಪ್ರಯೋಗ ಹೇಳಿದ್ದಾರೆ. ಒಂದು ದೀಪಚಕ್ರ ಆರಾಧನೆಯನ್ನು ಮಾಡಿ, ಅಂದರೆ ಬಾಡಿಗಾರು ಆಗಿರ್ಬೋದು, ಮೈಂಡ್ಗಾಗಿರ್ಬೋದು, ಸೋಲಲ್ಲೇ ಇರ್ಬೋದು. ಸೋಲಲ್ಲಿ ಒಂದು ಸೋಲ್ ಅಟ್ಯಾಕ್ ಆಗಿರ್ಬೋದು, ಬಾಡಿಗೆ ಮಾಟ ಮಂತ್ರ ತಂತ್ರ ಪ್ರಯೋಗ ಮಾಡಿರ್ಬೋದು. ಇಲ್ಲ ಮೈಂಡಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, ಪೀನಲ್ ಗ್ಲ್ಯಾಂಡ್, ಪಿಟ್ಯೂಟರಿ ಗ್ಲ್ಯಾಂಡ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರ್ಬೋದು. ಈ ಯಾವುದೇ ದೃಷ್ಟಿಕೋನದಲ್ಲಿ ಬಾಡಿ, ಮೈಂಡ್, ಸೋಲ್, ಆತ್ಮ, ಶರೀರ ಮತ್ತು ಮನಸ್ಸು ಈ ಮೂರನ್ನು ಇಂಟಿಗ್ರೇಟ್ ಮಾಡಿ ಒಂದು ದೀಪಚಕ್ರ ಆರಾಧನೆಯನ್ನು ಮಾಡಿಬಿಟ್ರೆ ಈ ದೋಷ ನಿವಾರಣೆ ಆಗತ್ತೆ ಅಂತೇಳಿ ಕೌಶಿಕಿ ಪ್ರತ್ಯಂಗಿರ ತಂತ್ರಸಾರದಲ್ಲಿ ಒಂದು ಯಂತ್ರ ದೀಪಚಕ್ರ ಆರಾಧನೆ ಇದೆ. ಅದನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ತಂತ್ರಸಾರದಲ್ಲಿ ಹೇಳುತ್ತೆ. ಸರಿ ಗುರೂಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಪ್ರೇತಗಳ ಕಾಟದಿಂದ ಈ ರೀತಿಯಾದಂಥ ಸಮಸ್ಯೆ ಹೆಣ್ಮಕ್ಳು ಋತುಚಕ್ರದಲ್ಲಿ ಬದಲಾವಣೆ ಆಗುವಂಥದ್ದು, ಏರುಪೇರಾಗುವಂಥದ್ದು ಕಾಡುತ್ತೆ ಅನ್ನೋದನ್ನ. ಇದಕ್ಕೆ ಪರಿಹಾರ ಹೇಗೆ ಮಾಡ್ಕೊಳ್ಬೇಕಾಗತ್ತೆ? ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಕೌಶಿಕಿ ಪ್ರತ್ಯಂಗಿರ ತಂತ್ರಸಾರದಲ್ಲಿ
ರಶ್ಮಿ ಪ್ರತ್ಯಂಗಿರಾ ದೇವತಾ ದೀಪಚಕ್ರ ಆರಾಧನೆ ಅಂತ. ರಶ್ಮಿ ಪ್ರತ್ಯಂಗಿರಾ ದೇವತಾ, ರಶ್ಮಿ ಅಂತಂದರೆ ಕಿರಣ ಅಂತಲೂ ಕರೀತಾರೆ. ಇಲ್ಲಿ ಒಂದು ಹೆಣ್ಣು ಮಗುಗೆ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗ್ತಿದ್ದಾಗ, ಕಣ್ಣು ಮಂಜಾದಾಗ, ವಾಮಿಟ್ ಆದಾಗ, ಹೊಟ್ಟೆ ನೋವು ಕಕ್ಕಾಬಟ್ಟೆ ಬಂದಾಗ, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಭಾಳಷ್ಟು ಬೇರೆ ಎಪಿಸೋಡ್ ಮಾಡಿದ್ದೀನಿ, ಮುದ್ರಾ ಮಂತ್ರ ಎಲ್ಲ ತೋರಿಸಿದ್ದೀನಿ. ಆದರೆ ದೀಪಚಕ್ರ ಆರಾಧನೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಏನು ಮಾಡಬೇಕು ಅಂತಂದರೆ, ಮೊದಲು ಒಂದು ತ್ರಿಕೋನದಲ್ಲಿ ರಂಗೋಲೆ ಬರೀಬೇಕು. ನೋಡಿ, ಒಂದು ಶುದ್ಧವಾದ ಜಾಗದಲ್ಲಿ, ಯಾವುದೇ ದಿಕ್ಕಲ್ಲಾಗಲಿ, ಒಂದೊಳ್ಳೆ ಜಾಗ ನೆಲದ ಮೇಲೆ ಅಥವಾ ಒಂದೊಳ್ಳೆ ಮನೆ ಮೇಲೆ ಅಥವಾ ಒಂದೊಳ್ಳೆ ನದಿ ದಡದಲ್ಲೋ ಅಥವಾ ಮನೆ ಒಳಗೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಇದನ್ನು. ಇದಕ್ಕೆ ಸ್ಥಳ ಏನು ಕಂಡೀಷನ್ಸ್ ಇಲ್ಲ. ಮನೆ ಮೇಲಾದ್ರು ಬರೀರಿ, ನೆಲದ ಮೇಲಾದ್ರು ಬರೀರಿ. ಏನು ಯೂಸ್ ಮಾಡಬೇಕು? ರಂಗೋಲಿ ಯೂಸ್ ಮಾಡಬೇಕು, ಇಲ್ಲ ಚಾಕ್ ಪೀಸ್, ಸೀಮೆ ಸುಣ್ಣದ ಬಳಪ ಯೂಸ್ ಮಾಡಿ, ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ ಚಕ್ರ, ಆ ಥರ ಚಕ್ರವನ್ನು ತ್ರಿಕೋನದಲ್ಲಿ ಬರೀಬೇಕು. ಇದೊಂದು ತ್ರಿಕೋನ. ಈ ತ್ರಿಕೋನ ಏನಿಸುತ್ತೆ, ಮೈಂಡು, ಬಾಡಿ, ಸೋಲು, ಈ ಮೂರನ್ನು ಸೂಚನೆ ಮಾಡುತ್ತೆ ತ್ರಿಕೋನ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಯನ್ನು ಬಿಂಬಿಸುತ್ತೆ ಅಂತ ಹೇಳ್ತಾರೆ. ಊರ್ಧ್ವ ಭಾಗದಲ್ಲಿ, ಮೇಲ್ಭಾಗದಲ್ಲಿ ಒಂದು ಸಣ್ಣದೊಂದು ವೃತ್ತ ಬರೀಬೇಕು. ಮತ್ತು ಎರಡು ಭಾಗಗಳಲ್ಲೂ ಉಳಿದ ಮೂರು ತ್ರಿಕೋನ ಅಂದರೆ 3 ಕಾರ್ನರ್ಸ್ ಇರ್ತದೆ. ಆ ಮೊದಲನೇ ಕಾರ್ನಲ್ಲಿ ಒಂದು ರೌಂಡು, ಎರಡನೇ ಕಾರ್ನಲ್ಲಿ ಈ ಕಡೆ ಒಂದು ಕಾರ್ನಲ್ಲಿ, ಚಿತ್ರದಲ್ಲಿ ನಾನು ತೋರಿಸ್ತಾ ಇದ್ದೀನೋ ಸ್ಕ್ರೀನ್ ಮೇಲೆ ಅದೇ ಥರ ಈ ರಂಗೋಲಿಯಲ್ಲಿ ಬರೀಬೇಕು. ಯಾವಾಗ ಬರೀಬೇಕು ಇದನ್ನು? ಅಮಾವಾಸ್ಯೆ ದಿವಸ ಮಾಡಬೇಕು. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಇದನ್ನು ಮಾಡೋದ್ರೆ ಬಹಳ ಒಳ್ಳೆಯದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಈ ರೀತಿ ಬರೆದಾದ್ಮೇಲೆ ಆ ತ್ರಿಕೋನದ ಒಳಗಡೆ ಆ ಸಣ್ಣ ಸಣ್ಣ ಸರ್ಕಲ್ ಬರೆದಿದ್ದೀವಲ್ಲ, ಆ ಸಣ್ಣ ಸಣ್ಣ ಸರ್ಕಲ್ ಒಳಗೆ ಹಸುವಿನ ಸಗಣಿನಲ್ಲಿ ಸಣ್ಣ ಪ್ಲೇಟ್ ಥರ ತಟ್ಬಿಟ್ಟು ಆ ರಂಗೋಲಿ ಸಣ್ಣ ಸರ್ಕಲ್ಸ್ ಇದೆಯಲ್ಲ, ಅದ್ಮೇಲೆ ಸಣ್ಣ ಮಣ್ಣಿನ ದೀಪವನ್ನು ಇಡಬೇಕು. ಮಣ್ಣಿನ ದೀಪಕ್ಕೆ ತುಪ್ಪ ಹಾಕಿ ಬತ್ತಿ ಹಾಕಬೇಕು, ತುಪ್ಪದಲ್ಲಿ ಹಚ್ಚಬೇಕು ದೀಪನ. ಹೀಗೆ 3 ಕಾರ್ನರ್ನಲ್ಲಿ, ಆ ತ್ರಿಕೋನದಲ್ಲಿ 3 ಕಾರ್ನರ್ಗಳಲ್ಲಿ ದೀಪವನ್ನು ಇಡಬೇಕು. ಯಾವಾಗ ಮಣ್ಣಿನ ದೀಪ ಇಟ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಬತ್ತಿ ಹಚ್ಬಿಟ್ಟು, ಆಗ ರಶ್ಮಿ ಪ್ರತ್ಯಂಗಿರ ದೇವತೆಯನ್ನು ಆರಾಧನೆ ಮಾಡಬೇಕಂತೇಳಿ. ಆ ರಶ್ಮಿ ಪ್ರತ್ಯಂಗಿರ ದೇವತೆ ಮೊದಲನೇ ಭಾಗದಲ್ಲಿ ಮೇಲ್ಗಡೆ ಓಂ ಕಾಳಿ ಅಂತ ಹೇಳಬೇಕು. ಕಾಳಿ, ನಿತ್ಯ ಕಾಳಿ, ಭದ್ರಕಾಳಿ ಅಂತೇಳಿ ಈ 3 ಕಾಳಿಯನ್ನು ತ್ರಿಕೋನದ ಒಳಗಡೆ ಬರೆದುಬಿಟ್ಟು ಆವಾಹನೆ ಮಾಡಬೇಕು. ಇಷ್ಟ ಬಂದಾಗ ಪೂಜೆ ಮಾಡಿ. ಗಂಧ, ಅಕ್ಷತೆ, ಕುಂಕುಮ, ಹೂ, ಇಲ್ಲಿ ಯಾವ ಪುರೋಹಿತರು ಕರೆಯೋ ಅವಶ್ಯಕತೆ ಇಲ್ಲ. ನಿಮ್ಮ ಕೈಯಲ್ಲಿ ನಿಮ್ಗೆ ಹೆಂಗಾಗುತ್ತೋ ಹಾಗೆ ಭಕ್ತಿಪೂರ್ವಕವಾಗಿ ಆ ದೀಪಗಳಿಗೆ ಮೇಲ್ಭಾಗದಲ್ಲಿ ಕಾಳಿ, ಎಡಭಾಗದಲ್ಲಿ ನಿತ್ಯ ಕಾಳಿ, ಬಲಭಾಗದಲ್ಲಿ ಭದ್ರಕಾಳಿ ಅಂಥೇಳಿ ಪೂಜೆ ಮಾಡಿ, ಅದಕ್ಕೆ ಧೂಪ ದೀಪಗಳನ್ನು ಹಾಕಿ ಪೂಜೆ ಮಾಡಿಬಿಟ್ಟು ಪುಳಿಯೋಗರೆಯನ್ನು ನೈವೇದ್ಯ ಮಾಡಬೇಕು. ಪುಳಿಯೋಗರೆ ಅಥವಾ ಕೆಂಪು ಬಣ್ಣದ ಅನ್ನವನ್ನು ನೈವೇದ್ಯ ಮಾಡಬೇಕು. ಬ್ಲೀಡಿಂಗ್ ಯಾವ ಕಲರ್ ಆಗುತ್ತೋ ಆ ಕಲರಲ್ಲಿ ಅನ್ನ ಇಡಬೇಕು. ಕೆಂಪು ಬಣ್ಣದ ಅನ್ನ ಅಥವಾ ಪುಳಿಯೋಗರೆ, ಇದನ್ನು 3 ದೀಪಗಳಿಗೂ ಸ್ವಲ್ಪ ಇಟ್ಟು ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಿಬಿಟ್ಟು ಅದಕ್ಕೆ ಮುಂಚೆ ಒಂದು ಮಂತ್ರ ಹೇಳಬೇಕು. ಒಂದೊಂದು ಕಾರ್ನರ್ ದೀಪಕ್ಕೂ 108 ಸಲ ಅರ್ಚನೆ ಮಾಡಬೇಕು. ಒಂದೊಂದು ದೀಪಕ್ಕೂ 108 ಸಲ ಅರ್ಚನೆ ಮಾಡಬೇಕು. ಮೇಲ್ಗಡೆ ಕಾಳಿ, ಓಂ ಐಂ ಹ್ರೀಂ ಶ್ರೀಂ ಶ್ರೀ ಪ್ರತ್ಯಂಗಿರ ಕಾಳಿ ದೇವಿಯೇ ನಮಃ ಅನ್ನೋ ಮಂತ್ರ ಹೇಳಬೇಕು. ಓಂ ಐಂ ಹ್ರೀಂ ಶ್ರೀಂ ಶ್ರೀ ಪ್ರತ್ಯಂಗಿರ ನಿತ್ಯ ಕಾಳಿಯೇ ನಮಃ. ಇನ್ನೊಂದು ಕಾರ್ನಲ್ಲಿ ಓಂ ಐಂ ಹ್ರೀಂ ಶ್ರೀಂ ಶ್ರೀ ಪ್ರತ್ಯಂಗಿರ ಭದ್ರಕಾಳಿಯೇ ನಮಃ ಅಂತ ಹೇಳಿ ಒಂದೊಂದು ಮಂತ್ರಗಳಿಂದ ಒಂದೊಂದು ದೀಪಕ್ಕೂ 108 ಸಲ ಅರ್ಚನೆ ಮಾಡಬೇಕು. ಸೊ ಒಂದೊಂದಕ್ಕೂ 108 ಅರ್ಚನೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಧೂಪ ದೀಪ ಎಲ್ಲ ಮಾಡಿ, ಪುಳಿಯೋಗರೆ ಇಲ್ಲ ಕೆಂಪದಲ್ಲಿ ಅನ್ನ ಮಾಡಿರೋವಂಥದ್ದು ಯಾವುದಾದ್ರು ನೈವೇದ್ಯವನ್ನು ಮಾಡಿಬಿಟ್ಟು ಆ ಪ್ರಸಾದವನ್ನು ಸ್ವೀಕರಿಸೋಕ್ಕೆ ಮುಂಚೆ ಆ ಚಕ್ರಕ್ಕೆ 108 ಸುತ್ತು ಪ್ರದಕ್ಷಿಣೆ ಮಾಡಬೇಕಂತೆ. ಯಾರು ಈ ದೋಷದಲ್ಲಿದ್ದಾರೋ ಅವರು. ಈ 3 ಜನರು ಸ್ಮಶಾನವಾಸಿಗಳು. ಯಾರು? ಕಾಳಿ, ನಿತ್ಯ ಕಾಳಿ, ಭದ್ರಕಾಳಿ. ಅದರಿಂದ ಅವ್ರಿಗೆ ಮಡಿ ಮೇಲ್ಗೆ ಅನ್ನೋದಿಲ್ಲ. ಅದರಿಂದ ಈ ಮೆನ್ಸಸ್ ಆಗಿರೋ ಹೆಣ್ಮಕ್ಳಿಗೆ ಎಲ್ಲ ಪೂಜೆ ಮಾಡಿದ್ಮೇಲೆ ಆ ಚಕ್ರಕ್ಕೆ ಸುತ್ತಲೂ ಪೂಜೆ ಮಾಡಿಸ್ಬೇಕಿದ್ದು ಮನೇಲೇ ಮಾಡಿದ್ರೂ ಒಳ್ಳೆಯದು, ಇಲ್ಲ ನದಿ ದಡದಲ್ಲಾದರೂ ಮಾಡ್ಬೋದು. ಇದು ಮಾಡಿಸೋದ್ರಿಂದ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗು, ವಾಮಿಟಿಂಗು, ಕಣ್ಮಂಜಾಗೋದು, ಹೊಟ್ಟೆ ನೋವು ಬರೋದು ನಿಂತೋಗುತ್ತೆ. PCOD ಪ್ರಾಬ್ಲಮ್ ಎಲ್ಲ ನಿಂತೋಗುತ್ತೆ. ಕಾಳಿ, ನಿತ್ಯ ಕಾಳಿ, ಭದ್ರಕಾಳಿ ದೀಪಚಕ್ರ ಆರಾಧನೆ, ಇದಕ್ಕೆ ರಶ್ಮಿ ಪ್ರತ್ಯಂಗಿರಾ ದೇವತಾ ಚಕ್ರ ಆರಾಧನೆ ಅಂತ ಹೇಳಿ ಈ ಕಾಮಾಖ್ಯ ತಂತ್ರ ಸಾಧನೆ ಇದೊಂದು ವಿಶೇಷವಾಗಿ ಬರುತ್ತಿದೆ.
ಸರಿ ಗುರುಜಿ, ಇನ್ನು ಬಳ್ಳಾರಿಯ ಹೊಸಪೇಟೆಯಲ್ಲಿ ಉಚಿತ ವಸತಿ ಶಿಕ್ಷಣ ಶಾಲೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀರಿ. ಜೂನ್ 1ರಿಂದ ಇದು ಕಾರ್ಯಾರಂಭ ಆಗ್ತಾ ಇದೆ. ಅನ್ನಪೂರ್ಣೇಶ್ವರಿ ಪ್ರೌಢಶಾಲೆಯಲ್ಲಿ ಯಾವೆಲ್ಲ ಮಕ್ಕಳು ವಿದ್ಯಾಭ್ಯಾಸವನ್ನ ಪಡಿಬಹುದಾಗಿದೆ? ನೋಡಿ, ಬಳ್ಳಾರಿ ಮತ್ತು ಹಂಪೆ ಮಧ್ಯೆ ಹೊಸಪೇಟೆ ಅಂತ ಬರುತ್ತೆ. ಅಲ್ಲಿ ಹೊಸಪೇಟೆನಲ್ಲಿ 8 ಮತ್ತು 9, 10ನೇ ಕ್ಲಾಸ್ ಹುಡುಗರಿಗೆ ಉಚಿತವಾಗಿ ನಾವು ಶಾಲೆ ನಡೆಸ್ತಾ ಇದ್ದೀವಿ. ಆ ಮಕ್ಕಳಿಗೆ ಫ್ರೀಯಾಗಿ ಹಾಸ್ಟೆಲ್ ಕೊಡ್ತೀವಿ, ತಿಂಡಿ ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಪುಸ್ತಕ ಕೊಡ್ತೀವಿ, ಎಲ್ಲ ಸೌಕರ್ಯವನ್ನು ಕೊಟ್ಟು ಉಚಿತವಾಗಿ 8, 9, 10ನೇ ಕ್ಲಾಸ್ಗೆ ಕನ್ನಡ ಮಾಧ್ಯಮದಲ್ಲಿ ನಾವು ಟೀಚಿಂಗ್ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಕೋರ್ಸ್ ಕೂಡ, ಟೆಕ್ನಿಕಲ್ ಕೋರ್ಸ್ ಕೂಡ ಆ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಯೋಗ, ಧ್ಯಾನ, ಜಪ, ಮಂತ್ರ, ತಂತ್ರಗಳು ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಆ ಮಕ್ಕಳಿಗೆ ಒಳ್ಳೆಯ ಮುಂದೆ ಸತ್ಪ್ರಜೆ ಆಗಬೇಕಾದ್ರೆ ಏನೆಲ್ಲ ನಾಲೆಡ್ಜ್ ಬೇಕೋ ಅದನ್ನು ಈ ಸಿಲೆಬಸ್ ಜೊತೆಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡು, ಟೆಕ್ನಿಕಲ್ ಜ್ಞಾನವನ್ನು ಕೊಡ್ತಾ ಇದ್ದೀವಿ. ಇದು ಉಚಿತವಾಗಿ ನಾವು ಮಾಡ್ತಾ ಇರೋಂಥದ್ದು. ಬಡ ಮಕ್ಕಳಿಗೆ ಯಾರಿಗೆ ಸ್ಕೂಲ್ಗೆ ಹೋಗೋಕೆ ಅವಕಾಶ ಆಗ್ತಿಲ್ವೋ ಅಂಥವ್ರು ಈ ಶಾಲೆಗೆ ನಾವು ಸೇರಿಸ್ಕೋತೀವಿ. ಫ್ರೀಯಾಗಿ 3 ವರ್ಷವೂ ಫ್ರೀಯಾಗಿ ವಿದ್ಯಾಭ್ಯಾಸ ಕೊಡ್ತೀವಿ. ಮತ್ತು ಈ ಮಕ್ಕಳಿಗೆ ಟೀಚ್ ಮಾಡಲಿಕ್ಕೆ ನಾವು ಟೀಚರ್ಸ್ ಕೂಡ ಹುಡುಕ್ತಾ ಇದ್ದೀವಿ. ಅವರು BSc B.Ed ಮಾಡಿರ್ಬೋದು. ನಮಗೆ ಇಂಗ್ಲೀಷು, ಹಿಂದಿ, ಕನ್ನಡ, ಸಮಾಜ, ಹಿಸ್ಟ್ರಿ, ಸೈನ್ಸು ಮತ್ತು ಮ್ಯಾಥಮೆಟಿಕ್ಸ್ ಹೇಳ್ಕೊಡುವಂಥ ಟೀಚರ್ಸ್ ಬೇಕು. ಅದರಿಂದ ಅವ್ರಿಗೂ ಕೂಡ ನಾವು ಸಂಬಳ ಕೊಡ್ತೀವಿ. ಸಂಬಳ ಜೊತೆಗೆ ಇರೋಕ್ಕೂ ಅವಕಾಶ ಕೊಡ್ತೀವಿ. ವಾಸ ಮಾಡಲಿಕ್ಕೆ ವಸತಿ ಸೌಕರ್ಯ ಮತ್ತು ಊಟ ತಿಂಡಿ ಎಲ್ಲ ಕೂಡ ಅವ್ರಿಗೂ ಕೊಡ್ತೀವಿ ಸಂಬಳದ ಜೊತೆಗೆ. ಆಸಕ್ತಿ ಇರುವಂಥವರು ನಮ್ಮ ಆಫೀಸಿಗೆ ಫೋನ್ ಮಾಡಿ ಈ ಮಕ್ಕಳು ಕೂಡ ಸೇರ್ಕೋಬೋದು, ಟೀಚರ್ಸು ಕೂಡ ಕೆಲಸ ಮಾಡೋಕ್ಕೆ ಅವಕಾಶ ಇದೆ. ಆಮೇಲೆ ನಾನು ಈ ದೀಪಚಕ್ರ ಆರಾಧನೆ ಬಗ್ಗೆ ಹೇಳ್ತಿದ್ನಲ್ಲ, ಈ ಅಮಾವಾಸ್ಯೆ ದಿವಸ ಇದೆಲ್ಲ ಮಾಡಾದ್ಮೇಲೆ ಪ್ರತಿ ಅಮಾವಾಸ್ಯೆಗೆ ಇದನ್ನು ಮಾಡ್ತಾ ಇರಬೇಕು. ಎಲ್ಲಿವರೆಗೂ ಬೀಡಿಂಗ್ ನಿಲ್ಲುತ್ತೋ ಅಲ್ಲಿವರೆಗೂ ಮಾಡಿಬಿಡ್ಬೇಕು. ಆಮೇಲೆ ಆ ದೀಪನ ಮತ್ತೆ ವಿಸರ್ಜನೆ ಮಾಡಿ ಅದೇ ದೀಪನ ಮತ್ತೆ ಇನ್ನೊಂದು ಅಮಾವಾಸ್ಯೆಗೆ ಯೂಸ್ ಮಾಡ್ಬೋದು. ಈಗ ಹುಣ್ಣಿಮೆ ಅಮಾವಾಸ್ಯೆ ಈ ಥರ ಮಾಡ್ತಾ ಬಂದರೆ ಯಾವುದೇ ಮಂತ್ರತಂತ್ರ ಬಾಧೆ ಮಾಡಿದ್ರೆ ಹೆಣ್ಮಕ್ಳಿಗೆ ಅಥವಾ ಯಾವುದೇ ಗಂಡು ಹುಡುಗರು ಪ್ರೇತ ಆತ್ಮ ಸೋಂಕಿತ್ತು ಅಂದರೆ ಅದು ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗುತ್ತೆ ಅಂತೇಳಿ ರಶ್ಮಿ ಪ್ರತ್ಯಂಗಿರಾ ದೇವತ ದೀಪಚಕ್ರ ಆರಾಧನಾ ಭಾಳ ವಿಶೇಷ. ಇದು ಒಳ್ಳೆ ರೇರ್ ನಾಲೆಡ್ಜು. ಇದು ಇಂಥರ ಸಮಸ್ಯೆ ಇರುತ್ತೆ ಹೆಣ್ಮಕ್ಳು ಇದನ್ನು ಮಾಡಿ ನಿಮ್ಮ ಸಕ್ಸಸ್ ಆದಮೇಲೆ ನಮಗೆ ನಮ್ಮ ವಾಹಿನಿಗೆ ನಿಮ್ಮ ಫೀಡ್ಬ್ಯಾಕ್ ಕೊಟ್ಟಲಿ. ಇದೇ ಥರ ಎಲ್ಲರೂ ಮಾಡೋದ್ರಿಂದ ಔಷಧಿ ಇಲ್ದೇ, ಯಾವುದೇ ತೊಂದರೆ ಇಲ್ದೇ, ಯಾವ ಇನ್ವೆಸ್ಟ್ಮೆಂಟ್ ಇಲ್ದೇ ನಮಗೆ ಬಂದಿರೋ ಈ ಎಲ್ಲ ಸಮಸ್ಯೆಗಳು ನಾವೇ ನಿವಾರಣೆ ಮಾಡ್ಕೊಳ್ಳೋಕೆ ಇದೊಂದು ವಿಶೇಷವಾದಂಥ ತಂತ್ರ ಪ್ರಯೋಗ, ಮಂತ್ರ ಪ್ರಯೋಗ ದೀಪಚಕ್ರ ಆರಾಧನೆಯಿಂದ. ಸರಿ ಗುರುಜಿ, ಹೆಣ್ಮಕ್ಳಿಗೆ ಋತುಚಕ್ರದ ಸಂದರ್ಭದಲ್ಲಿ ಕಂಟಿನ್ಯೂಸ್ ರಕ್ತಸ್ರಾವ ಆಗ್ತಾ ಇರುವಾಗ ಅದನ್ನು ಹೇಗೆ, ಆ ದೋಷಕ್ಕಿರುವಂಥ ಪರಿಹಾರಗಳು ಏನೇನು, ಪ್ರೇತ ಬಾಧೆಯಿಂದ ಹೇಗೆ ಮುಕ್ತಿಯನ್ನು ಹೊಂದುವುದು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರೂಜಿಯವರು ಹೇಳಿದ ಹಾಗೆ ಬಳ್ಳಾರಿಯ ಹೊಸಪೇಟೆಯಲ್ಲಿ ಅನ್ನಪೂರ್ಣೇಶ್ವರಿ ಬಾಲಕರ ಪ್ರೌಢ ಶಿಕ್ಷಣ ಶಾಲೆ ಆರಂಭ ಆಗ್ತಾ ಇದೆ. ಜೂನ್ 1ರಿಂದ ಇದು ಕಾರ್ಯಾರಂಭ ಆಗುತ್ತೆ. ಆಸಕ್ತರು ಈ ಶಾಲೆಗೆ ಜಾಯ್ನ್ ಆಗ್ಬೋದಾಗಿದೆ. ಬಾಲಕರ ಶಿಕ್ಷಣ ಶಾಲೆ ಆಗಿರೋದ್ರಿಂದ 8, 9, 10ನೇ ತರಗತಿ ಉಚಿತವಾಗಿ ಶಿಕ್ಷಣ ಕೊಡಲಾಗ್ತಾ ಇದೆ. ನೀವು ಕೂಡ ಈ ಶಾಲೆಗೆ ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ವಿವರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.